ನಮಸ್ಕಾರ. ಎಸ್ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅನಾರೋಗ್ಯದ ನಿಮಿತ್ತ ಅಗಲಿದ ಬಸವ ಕೇಂದ್ರದ ಟ್ರಸ್ಟಿ ಶರಣ ವೀರಭದ್ರಪ್ಪ ಕುರುಕುಂದಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ದಿನಾಂಕ 17/11/24ರಂದು ಪ್ರಗತಿಪರ ಸಂಘಟನೆ ಹಾಗೂ ಬಸವ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಂಪೂರ್ಣ ನುಡಿ ನಮನದ ವಿವರ ಈಗ ನಿಮ್ಮ ಮುಂದೆ. ಜಗದ್ಗುರು ಬಸವಣ್ಣನವರ ಆತ್ಮಕ್ಕೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಮತ್ತು ಈ ನುಡಿ ನಮನ ಕಾರ್ಯಕ್ರಮದ ಭಾಗಿಯಾದಂಥ ಸಹೋದರ ಶರಣರೇ ಮತ್ತು ಸಹೋದರಿ ಶರಣರೇ, ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು 5 ನಿಮಿಷ ಅಲ್ಲ 3 ನಿಮಿಷ ಮಾತಾಡ ಬಯಸ್ತೇನೆ. 4 ನಿಮಿಷ ಬೇಡ, ನಾನು 10 ನಿಮಿಷ ಮಾತಾಡೋದಂತ ಮಾಡಿದ್ದೆ. ಈ ಕಾರ್ಯಕ್ರಮ ನೋಡಿದರೆ ಭಾಳ ಮಂದಿ ಮಾತಾಡಿರಿ ಮತ್ತು ಇನ್ನು ಮಾತಾಡಿದ್ದೀರಿ, ನಗರಿದ್ದೀರಿ. 3 ನಿಮಿಷ ನಾನು ಅನುಭವಿಸ್ತೇನೆ. ಮೊದಲನೇದಾಗಿ ಅಣ್ಣವ್ರಿಗೆ ನಮ್ಗೆ ಅವರು ಶರಣ ಪುಸ್ತಕದ ಬರೋದಿಂದ ಮುಗಿಸ್ತೇನೆ. ನಮ್ಮಲ್ಲಿ ನಾನು ವೃತ್ತಿಯಿಂದ ದಸ್ತಾವೇಜು ಬರಾಗಾರ ಅವ್ರ ಮುಂದೆ ಕುರುಕುಂದಿಗೌಡರು ನಮ್ಮ ಕಡೆ ದಸ್ತಾವೇಜು ಬರೆಸ್ತಿದ್ರು. ಅದರಿಂದ ಒಂದು ಗೆಳೆತನ ಇತ್ತು ಅವರಿಗೆ. ಎರಡನೇ ಗೆಳೆತನ ನಿಮ್ಗೆ ಗೊತ್ತಿಲ್ಲ, ನಾವು ಕಲಾವಿದರು, ಅವರು ಕಲಾವಿದರು. ಸಾಮಾಜಿಕ ನಾಟಕದಲ್ಲಿ ಪಾತ್ರ ಮಾಡ್ಯಾರ. ನಮ್ಮ ಭೂಷಣಪ್ಪಣ್ಣವ್ರ ಬಿದ್ದರೆ ಕಲಾವಿದರು. ಒಂದು ಟೈಮ್ ಯಾವುದೋ ನಾಟಕ ಪಾತ್ರಧಾರ ಇಲ್ಲ, ನೀವು ಮಾಡ್ತೀನಿ ಅಂತ ಕೇಳಿದ್ರು. ಸಾಮಾಜಿಕ ನಾಟಕ ಜಾತ್ರೆಯಲ್ಲಿ ಲಕ್ಕಿ ನಾಟಕ ಆಗ್ತಾರೆ. ನಾನು ಒಪ್ಪೋದಲ್ಲ ಅದನ್ನ. ವೀರಭದ್ರಪ್ಪನವ್ರು ಮಾತ್ರ ಕೇಳದಂತ ಪಾತ್ರ ಮಾಡಿದರು ಆ ನಾಟಕದಲ್ಲಿ. ಎಲ್ರಿ? ಹಾಂ. ಆಮೇಲೆ 96ನೇ ಇಸ್ವಿಯಲ್ಲಿ ಒಂದು ರಕ್ತರಾತ್ರಿ ನಾಟಕ ಇಲ್ಲಿ ಕಲ್ತೀವಿ ನಾವೆಲ್ಲ, ವಕೀಲರು ಮತ್ತು ನಾವೆಲ್ಲರ ಕಲ್ತು. ಈಗ ಹ್ಯಾಂಗೆ ಪ್ರಗತಿ ಬರುವಂತ ನಮ್ಮ ತಂದೆಯವರು ಹಾಗೆಲ್ಲ ಅಡ್ವೊಕೇಟ್ ಲೆಫ್ಟಾಗಿ ನನಗೊಂದು ಭೀಮನ ಪಾತ್ರ ಕೊಟ್ಟರು. ನಾನು ಅಡ್ವೊಕೇಟ್ ಅಲ್ಲ. ವೀರಭದ್ರಪ್ಪನವ್ರಿಗೆ ಕೃಷ್ಣ ಪಾಠ ಪ್ರಾಕ್ಟೀಸ್ ಮಾಡಿದರೆ ಯಾಕೋ ಅವ್ರ ಮನಸ್ಸು ಒಪ್ಪಲಿಲ್ಲ, ಅವ್ರ ದೇಹ ಒಪ್ಪಲ್ಲ. 100% ಒಪ್ತದೆ ಕೃಷ್ಣಕ್ಕೆ. ಅವ್ರು ಯಾಕೆ ಇಲ್ಲರಿ ವಿಷಣಪ್ಪ ಸಾರಿ ಅಪ್ಪ ಅಂತಂದ್ರು ಬಿಟ್ಟರು. ಕೃಷ್ಣ ಪಾಠ ಮಾಡಿಲ್ಲ. ಇಷ್ಟ ಅವ್ರಿಗೆ ಫ್ರೆಂಡ್ಶಿಪ್ ಬೇಕು. 3ನೇ ಫ್ರೆಂಡ್ಶಿಪ್ ತತ್ವದಲ್ಲಿ ಈ ಶರಣ ತತ್ವದಲ್ಲಿ ನಾವು ಕೂಡ ನಮ್ಮ ಜನ್ಮದ್ದು ತಮಗೆಲ್ಲ ಗೊತ್ತಿದೆ. ನಾವು ಬ್ರಾಹ್ಮಣರ ಇರೋಗ್ಬಿಟ್ಟಿದೆ. ಒಂದು ಕೆಲವು ಜಿಜ್ಞಾಸುಗಳಾಗಿ ಎಲ್ಲ ಧರ್ಮ, ಇಸ್ಲಾಂ ಧರ್ಮ ಏನು ಹೇಳ್ತದೆ, ಬಸವಣ್ಣನ ತತ್ವ ಏನು ಹೇಳ್ತಾರೆ, ಕನಕದಾಸರು ಏನು ಹೇಳ್ತಾರೆ, ಹಿಂಗೆಲ್ಲ ಸರ್ಚ್ ಮಾಡಿದ್ವಿ. ಖಾಲಿಯಾಗಿ ಉದ್ಯೋಗ ಖಾಲಿ ಆಯ್ತು, ಇದು ಚಾಲು ಮಾಡಿ ಓಂ ಶಾಂತಿಯನ್ನು ಹೋದ್ವಿ. ನಮ್ಮ ತಿಮ್ಮರೆಡ್ಡಿ ಅಣ್ಣವ್ರು ಕೂತ ಓಂ ಶಾಂತಿನ ಸರ್ಚ್ ಮಾಡಿದ್ವಿ. ಏನು ಓಂ ಶಾಂತಿ ಹೇಳ್ತಾರೆ, ಏನು ಕೈಗೆ ಅದರಲ್ಲಿ ಏನೈತಿ. ಆಮೇಲೆ ಬಸವಣ್ಣ ನಮ್ಮ ವಿರೋಧರಪ್ಪನ ಕೂಡ ತರ್ಕ ಮಾಡ್ತಿದ್ವಿ. ಫ್ರೆಂಡ್ಶಿಪ್ ಇತ್ತಂತ. ಎಲ್ಲಿ ತಪ್ಪಂದ್ರೆ ಯಾವ ನಮ್ಮ ರೋಡ್ರುಗಳು ಮಾಡೋದು ಸಿಟಿ ಬಂದ್ಬಿಡ್ತಾರೆ. ಎದುರು ವೆಂಕಣ್ಣವ್ರ ನೀವೆಲ್ಲ ಹಾಗೇನಿಲ್ಲ, ಗೊತ್ತಿದ್ದ ವಿಷಯ ಕೇಳ್ತಿದ್ವಿ. ಈ ಟೈಮೆಲ್ಲ ಒಂದೇ ಬಸವಣ್ಣ ನಮ್ಮ ವಿರೋಧರಪ್ಪನವರು ಒಂದು 2 ವಚನದಾಗ ಇಂಪ್ಲಿಮೆಂಟರ್, 3 ವಚನದಾಗ ಇಂಪ್ಲಿಮೆಂಟರ್. ನನಗೆ ಗೊತ್ತಿದ್ದ ಪೈಕಿ ಅವ್ರು 3 ವಚನದಾಗ ಇಂಪ್ಲಿಮೆಂಟರ್ ಇರಬೇಕು. 3 ವಚನದಾಗ ಮಾತ್ರ ಇಂಪ್ಲಿಮೆಂಟರ್ ನನಗೆ ಗೊತ್ತು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ಕೂಡಲ ಸಂಗಮದೇವ ಕೆಳಗೆ. ಅವ್ರ ಸ್ಥಾವರವನ್ನು ನಾವು ವಸುಂಧರೆ ಭೂಮಿ ತಾಯಿಯಲ್ಲಿ ಇವತ್ತು ನಾವು ಕುರುಕುಂದಿಯಾಗ ಬಂದಿರ್ಬೋದು. ಅವ್ರ ಜಂಗಮಾತ್ಮ ಇವತ್ತು ಅವ್ರು ನಡೀತಾ ಇದೆ ಸ್ಥಾವರ. ಅವ್ರ ಜಂಗಮಾತ್ಮ ಎಲ್ಲ ಸ್ಪರ್ಶಿರಿ, ಇನ್ನೂ ಸ್ಮರಿಸ್ತಾ ಇದ್ದೀರಿ. ನಮ್ಮ ಡಾಕ್ಟರ್ ಸಾಹೇಬ್ ಮಾತಾಡೋಕ್ಕೆ ಬಂದಿಲ್ಲ. ಅಟ್ಯಾಚ್ಮೆಂಟ್ ನೀವೆಲ್ಲರೂ ಭಾವಪೂರ್ವಕ ಮಾತಾಡ್ರಿ. ಗಂಗಾವತಿ ಅಧ್ಯಕ್ಷರು, ಮಾನ್ಯ ಅಧ್ಯಕ್ಷರು, ಅದು ಅಟ್ಯಾಚ್ಮೆಂಟ್ ಅನ್ನೋದು ಹಾಗೆ ಇರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕೆ ಬಸವಣ್ಣವ್ರು ತಮ್ಮ ವಚನದಾಗ ಹೇಳಿದ್ರು, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಮತ್ತು ಮನುಷ್ಯರಂತೂ ನಾವು ಪ್ರಾಣಿಗೆ ಇಷ್ಟು ಅಟ್ಯಾಚ್ಮೆಂಟ್ ಇರ್ತದೆ, ಇಷ್ಟು ದುಃಖ ಆಗಿ. ಮತ್ತು ನಮಗೂ ಇವತ್ತು ಬಾ ಅಂತ ಹೇಳಿದ್ರೆ ನನಗೆ ಆರೋಗ್ಯ ಸರಿಗಿಲ್ಲ. ಬಸವಣ್ಣವ್ರನ್ನ ಹೇಳಿದೆ, ಅದು ಗೊತ್ತಿಲ್ಲ, ನಾನು ಹೆಲ್ತ್ ಸರಿಗಿಲ್ಲ. ಆದರೂ ಕೂಡ ನಾವು ವೀರಭದ್ರಪ್ಪನ ಸಲುವಾಗಿ ಬಂದು ಹೋಗಬೇಕು. ಅವರು ನುಡಿದವನ ಅವ್ರು ಈ ಹಾಸ್ಟೆಲಲ್ಲಿ ಯಾವತ್ತು ಕೆಲವು ವಿಷಯ ಅಟ್ಯಾಚ್ಮೆಂಟ್ ಇತ್ತು. ಈ ಜಾಗ ನಾವು ಖರೀದಿ ಮಾಡೋಕ್ಕಲ್ಲಿ ವೀರಭದ್ರಪ್ಪನವ್ರು ಮಾತು ಹೇಳಿದ್ರು, ಜೋಶಿ ನಿಮ್ಗೆ ಏನು ಕಮ್ಮಿ ಆಗಿತ್ತು, ದಾನ ಕೊಡೋರು ಕೊಡ್ತಾರೋ ಒಂದು 5 ಲಕ್ಷ ಬಿಟ್ಟು ಕೊಡೋ ಅಂತ ವೀರಭದ್ರಪ್ಪನವ್ರು. ಈ ಜಾಗ ಮೇನ್ ರೋಡ್ ಇತ್ತು. ನಮ್ಮ ವೀರಭದ್ರಪ್ಪ ಒಂದೇ ಮಾತಿಗೆ ಮಂದಿ ಬಂದತ್ತ. ಈ ಲಾಸ್ಟ್ ಮಂತ್ ಬಂದತ್ತೆ ವೀರಭದ್ರಪ್ಪನವ್ರು ಅಂದರು. ಒಬ್ಬರೊಬ್ಬರು ಶರಣರು ಬಂದಿದ್ದರು. ವೆಂಕಣ್ಣವ್ರು ಜಾಗ ಕೊಟ್ಟರಲ್ಲ, ಫ್ರೀ ಕೊಟ್ಟಿಲ್ಲರಿ ವೀರಭದ್ರಪ್ಪನವ್ರೆ, 17 ಲಕ್ಷ ಕೊಟ್ಟೆ ನನಗೆ ಅಂತ ಹೇಳಿ
ಜೋಕ್ ಮಾಡ್ತೀವಿ ನಾವು. ಅವ್ರ ಜೀವನದಲ್ಲಿ ಹೆಂಗಿದೆ ಇನ್ನೊಂದು ವಚನ ಅಂದ್ರೆ, ಅವ್ರು ಯಾರು ಕಂಡ್ಕೊಳ್ಳಿ ನಾವು ಕೆಲವು ಸರಿ ಏನಾಗುತ್ತೆ, ಯಾರು ನಮಸ್ಕಾರ ಮಾಡೋ ಅನ್ಸಂಗಿಲ್ಲ. ಹಿಂಗೆ ಮಾಡಿ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ನಿಮ್ಗೆ ಗೊತ್ತಿದ್ದ ನಾನು ಅವ್ರು ಯಾರು ಕಂಡು ನಮಸ್ಕಾರ ಅಂತಾರೆ, ಸಣ್ಣರ ಕೈ ನಮಸ್ಕಾರ ಅಂತಿದ್ರು, ಒಂದು ಕೈಲಿ ಅಂತೂ ಮಾಡಲಿಲ್ಲ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ನುಡಿಗಳ ಸಕಲ ಜಪಗಳಿಗೆ, ಮೃದು ನುಡಿಗಳ ಸಕಲ ತಪಗಳಿಗೆ. ಮಾತಾಡಿದ ಅಣ್ಣವ್ರೆ ಅಂತಿದ್ರು ಮೃದು ನುಡಿಗಳು. ಸದುವಿನಯ ಸದಾ ಶಿವನ ಒಲಮೆಯ ಕೂಡಲ ಸಣ್ಣವ ದೇವ ಗೆಳೆಯ. ಸದುವಿನಯ ಇರ್ತಾವೆ, ಹಸನ್ಮುಖಿ ಸದಾಸುಖಿ. ಇವತ್ತು ಅವ್ರು ಬೇಕಂತಾನಲ್ಲ. ಇನ್ನೊಂದು ವಚನ, ಇನ್ನೊಂದು ಮಾತು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಇದು 2 ನಿಮಿಷ ಆಗಿರ್ಬೇಕಾದ್ರೆ ಇನ್ನೊಂದು ನಿಮಿಷ ಸ್ಟಾಪ್. ಕೆಲವೊಂದು ವಿಷಯ ಅವರು ನಾನು ಜಿಜ್ಞಾಸಾಗಿ ಕೇಳ್ತಿದ್ದೆ. ಸಿಟ್ಟಿ ಕೆಲವೊಂದು ಸಿಟ್ಟಿ ಬರ್ತಾರೆ, ಇವರು ಸಿಟ್ಟಿ ಬರ್ಬೋದು, ಇವರು ಗೌಡರು ಸಿಟ್ಟಿ ಬರ್ತಾರೆ, ತಿಮ್ಮಾರೆಡ್ಡಿ ಸಿಟ್ಟಿ ಬರ್ತಾರೆ. ಆದ್ರೆ ನನ್ನ ಮೇಲೆ ಸಿಟ್ಟಿ ಬರ್ತಲ್ಲ ಅವ್ರು. ಏನಂಕಣ್ಣ ಹೇಳೋದು, ರುದ್ರಪ್ಪರೇ ನನಗೆ ಗೊತ್ತಿಲ್ಲ, ಮತ್ತು ಜೋಶಿಗೆ ಗೊತ್ತಿದ್ದು ಕೇಳೋಣ ತಿಳ್ಕೊಬಾರ್ದ್ರಿ. ಹೇಳಪ್ಪ ಹೇಳ್ಯಾರ ಹೇಳೋದು, ನಿಮ್ಗೆ ಗೊತ್ತಾಗುತ್ತೆ, ನೀನು ನಾಟಕ ಮಾಡೋರು ಹೇಳೋದು. ಲೋಕದ ಡೊಂಕು ನೀವೇ ತಿದ್ದಿಕೊಳ್ಳಿ, ನಿಮ್ಮ ಡೊಂಕು ತಿದ್ದಿಕೊಳ್ಳಿ, ನಿಮ್ಮ ಮನ ಸಂತೈಸಿಕೊಳ್ಳಿ, ನಿಮ್ಮ ತನು ಸಂತೈಸಿಕೊಳ್ಳಿ. ಹೌದು ಅನ್ಕೊಂಡ್ರಿ, ಹೌದು. ಆದರೆ ನೆರೆಮನೆಯ ದುಃಖ ಕತ್ತೊಡೆ ಮೆಚ್ಚುವನಂತ ಯಾರು ಕೂಡ ಅಂದರೆ ತಪ್ಪು ಹೇಳ ಬಸವಣ್ಣ. ಯಾಕೆ ಅನ್ಕಣ್ಣ ಅಂದರು, ಅಲ್ರಿ ನಮ್ಮ ಮನೆ ಬಲ್ ಸತ್ತರ ನಾವು ಆಗ್ಬಾರ್ದು ಹೆಂಗೆ ಒಳಗೆ ಬರ್ತಾನೆ. ಹಾಗಾದ್ರೆ ಆ ವಚನ ನಿಮ್ಗೆ ಅರ್ಥ ಆಗಿಲ್ಲಪ್ಪ ಜೋಶಿ. ಅವ್ರ ದುಃಖ ಹೇಳಿಕ ನೀ ಯಾಕೆ ಹೇಳ್ತಿದ್ದೆ, ಅವ್ರಿಗೇನು ಸಹಾಯ ಮಾಡಪ್ಪ, ಮುಂದಿನ ಕಾರ್ಯಕ್ರಮಕ್ಕೆ ಸಹಾಯ ಮಾಡು, ಅವ್ರಿಗಂತ ಕುಂತಾರ ಉಪಹಾರ ವ್ಯವಸ್ಥೆ ಮಾಡು, ಅಥವಾ ಇನ್ನೊಂದು ಶವ ಸಂಸ್ಕಾರಕ್ಕೆ ಅನುಕೂಲ ಮಾಡು. ನೀನು ಹತ್ರ ಹೆಂಗೆ ಅದಕ್ಕೆ ಅವ್ರು ಹೇಳ್ಯಾರ ಬಸವಣ್ಣವರು. ನೆರಮನೆಯ ದುಃಖ ಕತ್ತೊಡೆ ಮೆಚ್ಚುವನಂತೆ ಯಾರು ಕೊಡಲು ಸಣ್ಣಮದಿಯೋ ಅವ್ರು ನಮ್ಮ ಬಸವಣ್ಣ, ನಮ್ಮ ರುದ್ರಪ್ಪನ ಗುರುಗಳಲ್ಲ. ಆ ಒಂದು ವಾಕ್ಯದಲ್ಲಿ ಅವ್ರ ಮಿತ್ರರು ಹೌದು, ನನ್ನ ಕ್ಲೈಂಟು ಹೌದು, ಆಮೇಲೆ ಕಲಾವಿದರು ಹೌದು, ನನ್ನ ಗುರುಗಳ ವಚನದಾಗ. ಆದ್ದರಿಂದ ಅನೇಕ ನನಗೆ ಅವರು ಕೆಲವೊಂದು ಹೇಳ್ಯಾರ. ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಸವಲಿಂಗಾಯ ನಮಃ. ಶ್ರೀಯುತ ವೀರಭದ್ರಪ್ಪಣ್ಣ ಕುರ್ಕುಂದಿಯವರ ಪವಿತ್ರ ಆತ್ಮಕ್ಕೆ ವಂದಿಸುತ್ತ, ವೇದಿಕೆಯ ಮೇಲೆ ಇದ್ದಂಥ ಎಲ್ಲ ಶರಣರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಯರಿಗೆ ಶರಣಾರ್ಥಿ. ವೀರಭದ್ರಪ್ಪನವರು ಸಾಗರದಷ್ಟು ವಿಶಾಲವಾಗಿರ್ತಕ್ಕಂಥವರು, ಬೆಟ್ಟದಷ್ಟು ಎತ್ತರದಲ್ಲಿ ಇರ್ತಕ್ಕಂಥವರು. ಅವರ ಬಗ್ಗೆ ಕೆಲವೇ ಮಾತುಗಳಲ್ಲಿ ಹೇಳೋದಂದರೆ ಅಸಾಧ್ಯ. ಆದರೂ ಅವರ ಒಟ್ಟಿಗೆ ಇದ್ದಂಥ ಒಡನಾಟದ ಕೆಲವು ನೆನಪುಗಳನ್ನು ಇಲ್ಲಿ ನೆನಪಿಸ್ಕೊಳ್ತೀನಿ. ನಾನು 3.5 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಯಾಗಿ ಕೆಲವೊಂದಿಷ್ಟು ಜನರಿಗೆ ಪರಿಚಯ ಆಗಿದ್ದೀನಿ ಅಂತಂದರೆ ಅದರ ಹಿಂದಿನ ಶಕ್ತಿ ವೀರಭದ್ರಪ್ಪನವರು ಒಬ್ಬರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾಗಿ ಒಂದು ಬಸವ ತತ್ವದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ನಮಗೆ ಸ್ಫೂರ್ತಿಯನ್ನು ತುಂಬಿದಂಥವರು ವೀರಭದ್ರಪ್ಪನವರು. ಸ್ವತಃ ಅವರೇ ಒಂದು ದತ್ತಿಯನ್ನು ಕೊಟ್ಟು ಸಾಹಿತ್ಯ ಪರಿಷತ್ತನ್ನು ಪೋಷಿಸ್ತಾ ಬರುವುದರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಪಾಲ್ಗೊಂಡಿದ್ದೀನಿ. ಈಗ ತಾನೇ ಒಬ್ಬ ಶರಣರು ಹೇಳಿದರು, ಅವರಿಗೆ ಅನುಭವದ ನುಡಿಗಳನ್ನು ನುಡಿಲಿಕ್ಕೆ ಅವಕಾಶ ಕೊಟ್ಟಿದ್ದು. ಹಾಗೆ ನನಗೂ ಪ್ರತಿ ವರ್ಷ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು. ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಸಲ ಅವರೊಟ್ಟಿಗೆ ದೇವದುರ್ಗಕ್ಕೆ ಹೋದದ್ದು ನೆನಪಾಗ್ತದೆ. ಅಮರೇಶನವರು ಇಲ್ಲೇ ಇದ್ದಾರೆ. ಒಂದು ದೇವದುರ್ಗದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಾನು ಒಬ್ಬಳೇ ಹೆಣ್ಮಗಳು ಹೇಗೆ ಹೋಗಬೇಕು ಅನ್ನುವಂಥ ಒಂದು ಚಿಂತೆಯಲ್ಲಿದ್ದಾಗ ಅವರೊಟ್ಟಿಗೆ ಅವರ ಕಾರಿನಲ್ಲಿ ಪ್ರಯಾಣವನ್ನು ಮಾಡಿದೆ. ದಾರಿಯುದ್ದಕ್ಕೂ ಈ ಶರಣ ತತ್ವದ ವಿಚಾರಧಾರೆಗಳನ್ನು ಹೇಳ್ತಾ ಹೋದರು. ಬರುವಾಗ ಬಹಳಷ್ಟು ರಾತ್ರಿ ಆಗಿತ್ತು. ಅವರ ಬೀಗರ ಮನೆಗೆ ಗಂತಾಳಕ್ಕೆ ಗಂಗಮ್ಮಕ್ಕವರ
ಇಲ್ಲದೇ ಇದ್ದಾಗ ಅವರು ಮನೆಗೆ ಹೋಗಿ ಊಟವನ್ನು ಮಾಡಿಕೊಂಡು ರಾತ್ರಿ ಸುರಕ್ಷಿತವಾಗಿ ಮನೆಯನ್ನು ಮುಟ್ಟಿಸಿದರು. ಅಷ್ಟು ತಂದೆಯ ಸಮಾನವಾಗಿ ಅವ್ರು ನೋಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ನಿಷ್ಠುರವಾದಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯವೇ. ಆ ನಿಷ್ಠುರತೆ ನಮ್ಮ ಮನೆಯಲ್ಲಿ ಒಂದು ಸಲ ಆಯಿತು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರವಣ ಸಂಜೆ ಕಾರ್ಯಕ್ರಮ, ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ನಿರಂತರವಾಗಿ ಬಸವ ಕೇಂದ್ರದಿಂದ ಇರ್ತಾ ಇದೆ. ನಾವು ಸಿನ್ನೂರಿಗೆ ಬಂದು ನೆಲೆಸಿದಾಗಿನಿಂದಲೂ ಬಸವ ಕೇಂದ್ರದೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿಯೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ವರ್ಷ ನಮ್ಮ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮದ ಒಟ್ಟಿಗೆ ಕನಕಾರಾಧನೆ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ನಮ್ಮ ಸಮುದಾಯದವರು ಕೇಳ್ಕೊಂಡ್ರು. ಎರಡನ್ನೂ ಒಟ್ಟಿಗೆ ಮಾಡ್ತೀವಿ ಅಂತ ಕೇಳ್ಕೊಂಡಿವಿ. ಅದಕ್ಕೆ ಅವರು ಖಂಡಿತ ಮಾಡಿ, ಕನಕದಾಸರು ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ ಅಂತ ಒಪ್ಪಿಗೆಯನ್ನು ಕೊಟ್ಟರು. ಒಬ್ಬರಿಗೆ ಕನಕದಾಸರ ಬಗ್ಗೆ ಮಾತನಾಡಲಿಕ್ಕೆ, ಅದು ಅವರ ಸಾಹಿತ್ಯವನ್ನು ಕುರಿತು ಮಾತನಾಡಲಿಕ್ಕೆ ಕೊಟ್ಟಿದ್ದೀವಿ. ಒಬ್ಬರು ಬಸವಣ್ಣನವರ ಬಗ್ಗೆ ಮಾತನಾಡ್ತಾ ಇದ್ರು. ಕನಕದಾಸರ ಕುರಿತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಉಪನ್ಯಾಸಕರು ಕೃಷ್ಣನ ಒಂದು ಸನ್ನಿವೇಶವನ್ನು ಮಾತನಾಡಿಬಿಟ್ರು. ಆವಾಗ ಅಣ್ಣನಿಗೆ ಬಹಳಷ್ಟು ಸಿಟ್ಟು ಬಂತು. ಆಗ ತಕ್ಷಣಕ್ಕೆ ಎದ್ದು ಬಂದುಬಿಟ್ರು, ಹೊರಟ್ರು. ಯಾಕನ್ನ ಹೊರಟ್ರಿ ಅಂತಂದರೆ ಏನೂ ಹೇಳಲಿಲ್ಲ. ಇಲ್ಲಮ್ಮ ಬರ್ತೀನಿ ಅಂತ ಹೇಳಿ ಗಂಗಮ್ಮನವ್ರನ್ನೂ ಕರೆದುಕೊಂಡು ನಮ್ಮ ಮನೆಯಿಂದ ಬಂದುಬಿಟ್ರು. ಆ ನಂತರ ಗೊತ್ತಾಯಿತು ಕನಕ ಆಮೇಲೆ ಈ ಶ್ರೀಕೃಷ್ಣ ಇಂಥದನ್ನೆಲ್ಲ ನೀವು ನಂಬ್ತೀರಾ ಅನ್ನತಕ್ಕಂಥದ್ದು. ನಾನು ಉಪನ್ಯಾಸ ಕೊಟ್ಟದ್ದು ಕನಕದಾಸ ಸಾಹಿತ್ಯವನ್ನು ಕುರಿತು ಚರ್ಚೆ ಇತ್ತು. ಅಲ್ಲೇ ಉಪನ್ಯಾಸಕರ ಆ ರೀತಿ ಮಾತನಾಡಿದಾಗ ಅದನ್ನು ಅವ್ರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು. ಮತ್ತೆ ಮರುದಿನ ಬಸವ ಕೇಂದ್ರಕ್ಕೆ ಬಂದೀವಿ. ಅವ್ರು ಮತ್ತೆ ಬಂದರು. ಹಿಂದಿನ ದಿನ ಸೆಟ್ ಮಾಡ್ಕೊಂಡಿದ್ರು. ಅಣ್ಣ ಅಂತಂದೆ. ಹೌದಮ್ಮ ಹೀಗೆಲ್ಲ ಮಾತನಾಡಿದ್ರಲ್ಲ ಅಂತಂದ್ರು. ಅಣ್ಣ ನಾನು ಏನು ಮಾಡಲಿ, ನಾವು ಕೊಟ್ಟಂಥದ್ದು ಕನಕದಾಸರ ಸಾಹಿತ್ಯವನ್ನು ಕೊಟ್ಟಿದ್ದೀವಿ, ಮಾತನಾಡಿದರು. ಆದಾಗ್ಯೂ ನನಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಗೌರ್ಮೆಂಟ್ ಎಂಪ್ಲಾಯಿ ಇರೋದ್ರಿಂದ ಕೆಲವೊಂದು ಆಚರಣೆಗಳನ್ನು ನಾನು ಕಡ್ಡಾಯವಾಗಿ ಆಚರಿಸಲೇಬೇಕಾಗ್ತದೆ. ಅದೇ ನೆಕ್ಸ್ಟ್ ಸ್ವಲ್ಪ ದಿನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಂತು. ಅಂತಹ ಒಂದು ಆಚರಣೆಗಳ ನಾವು ಆಚರಿಸೋಕ್ಕೆ ಆಗೋದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಶಾಲೆಯಲ್ಲಿ ಕಡ್ಡಾಯವಾಗಿ ಆಚರಣೆ ಇರ್ತವೆ. ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡ್ರು. ಅವತ್ತಿನಿಂದ ಅದೇ ನಿಷ್ಠುರತೆ ಅನ್ನೋದು ತಕ್ಷಣಕ್ಕೆ ಅವರು ಅದನ್ನು ತೋರಿಸ್ಬಿಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಅವರೊಟ್ಟಿಗೆ ಬಹಳಷ್ಟು ಒಂದು ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ವಚನ ಸಾಹಿತ್ಯದ ಬಗ್ಗೆ ಏನಾದರೂ ಸಂದೇಹಗಳು ಬಂದರೆ ಅಷ್ಟೊಂದು ತಿಳಿಸಿ ಹೇಳ್ತಾ ಇದ್ರು. ಅದರ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೇಳ್ತಾ ಇದ್ರು. ಒಬ್ಬರು ಸರ್ ಮಾತಾಡ್ತಾ ಹೇಳಿದ್ರಲ್ಲ, ಅದೊಂದು ಜ್ಞಾನದ ಭಂಡಾರನೇ ಅಂತ ಹೇಳ್ಬೋದು. ಎಷ್ಟೊಂದು ಸಲ ನನಗೆ ಅನಿಸ್ತಿತ್ತು, ನಾನು ಕನ್ನಡ MA ಮಾಡಿದ್ರೂ ಕೂಡ ಇಷ್ಟೊಂದು ವಚನದಲ್ಲಿ ಅಗಾಧವಾದಂಥ ಜ್ಞಾನವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಜ್ಞಾನದ ಸಾಗರವೇ ನಮ್ಮ ವೀರಭದ್ರಪ್ಪ ಅಣ್ಣನವರ ಆಗಿದ್ರು. ಅವರ ಸರಳತೆ ಎಷ್ಟು ಇತ್ತು ಅಂತಂದರೆ, ಹೀಗೆ ಆದಂಥ ಸಂದರ್ಭದಲ್ಲಿ ಮೊನ್ನೆ ಬಸವ ಜಯಂತಿಯ ಪ್ರಯುಕ್ತ ಕೆಲವೊಂದು ಶರಣರು ಅವರೊಟ್ಟಿಗೆ ಸೇರಿ ರಾತ್ರಿ 9:30 ನಮ್ಮ ಮನೆಗೆ ಬಂದುಬಿಟ್ರು. ನನಗೆ ಆಶ್ಚರ್ಯ, ಹೇಗೋ ಇದ್ದೆ. ಸರ್ ಅಂದಿವಿ, ಒಬ್ಬರೇ ಯಾರೋ ಬಂದಿದ್ದಾರೆ ಅಂತ ಅಂದೀವಿ. ಇಲ್ಲಮ್ಮ ಬನ್ನಿ ಹೊರಗಡೆ ಅಂತ ಕರೆದ್ರು. ಅಣ್ಣಾರೇ, ಬಸಲಿಂಗಪ್ಪಣ್ಣ, ತೆಂಗಿನಕಾಯಿ ಶರಣಪ್ಪಣ್ಣ ಎಲ್ಲರೂ ಬಂದಿದ್ರು. ಕರೆದ್ರು. ಯಾಕೆ ಅಂತಂದರೆ, ಪತ್ರಿಕೆಯನ್ನು ಕೊಟ್ಟು ನೋಡಿ, ವಿಭೂತಿ ಅಂದ್ರಲ್ಲ, ಯಾರಾದರೂ ಶರಣರು ತೀರ್ಕೊಂಡ್ರೆ ವಿಭೂತಿ ರುದ್ರಾಕ್ಷಿ ತೆಗೆದುಕೊಂಡು ಹೋಗಿ ಹೇಳ್ತಿದ್ರು ಅಂತ. ವಿಭೂತಿಯನ್ನು ತಂದು ವಿಭೂತಿ ಹಚ್ಚಿ ಕೈಗೆ ಒಂದು ಕಂಕಣ, ರುದ್ರಾಕ್ಷಿಯ ಕಂಕಣವನ್ನು ಕಟ್ಟಿ ಆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಮನೆ ಮನೆಗೆ ಹೋಗಿ ಕೊಟ್ಟರಲ್ಲ, ಅವರು ಎಷ್ಟು ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ರು ಅನ್ನತಕ್ಕಂಥದ್ದು ಅದರಿಂದಲೇ ಗೊತ್ತಾಗ್ತದೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಕಳೆದುಕೊಂಡ್ರು. ಅವರ ಒಂದು ದೈಹಿಕ ಶರೀರ ನಮ್ಮ ಮುಂದೆ ಇಲ್ಲದೇ ಇರಬಹುದು. ಅವರ ವಿಚಾರಧಾರೆಗಳು, ಅವರು ಹಾಕಿಕೊಟ್ಟ ಈ ಬಸವ ಮಾರ್ಗ ಏನಿದೆಯಾ ಅದು ಎಲ್ಲ ನಮಗೆ ಮಾರ್ಗದರ್ಶಿ ಅಂತ ಹೇಳ್ತಾ ಅವರು ಹಾಕಿಕೊಟ್ಟಂಥ
ಲಿಂಗಾಯ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವ ಪೂಜ್ಯರ ಅಂತರಾತ್ಮಕ್ಕೂ ಶರಣೆಂದು ಹಾಗೂ ವೇದಿಕೆ ಮೇಲೆ ಇನ್ನಿತರ ಎಲ್ಲ ಶರಣೆಯರ ಅಂತರಾತ್ಮಕ್ಕೂ ಶರಣೆಂದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರುವ ನನ್ನ ಎಲ್ಲ ತಂದೆ ತಾಯಿ ಸ್ವರೂಪರಾದ ಶರಣೆಯರಿಗೆ ಶರಣಾರ್ಥಿಗಳು. ಶರಣ ವೀರಭದ್ರಪ್ಪ ಅಣ್ಣವರ ಶರೀರ ತ್ಯಾಗ ಮಾಡಿದ ದಿನದಿಂದಲೂ ಕೂಡ ಒಂದು ಮಾತು ಎಲ್ಲ ಕಡೆ ಸಂಚಲನ ಆಗೋದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಅಣ್ಣ ಅವರು ಅಂಗಾಂಗ ದಾನವನ್ನು ಮಾಡಬೇಕು ಅಂತ ಅವರಿಗೆ ಆಸೆ ಇತ್ತು. ಅಂದರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ಆದರ್ಶ ಆಗಬೇಕು ಅನ್ನುವಂಥದ್ದು ಅವರ ಆಶಯ. ಜೊತೆಗೆ ಅವರ ಕುಟುಂಬದ ಆಶಯವೂ ಇತ್ತು ಮತ್ತು ಅವರ ಹಿಂದೆ ಇರತಕ್ಕಂಥ ಹೆಮ್ಮೆಪಟ್ಟು ಗರ್ವದಿಂದ ನಮ್ಮ ಅಣ್ಣವರು ಅಂತ ಹೇಳಿಕೊಳ್ಳುವ ಎಲ್ಲರಿಗೂ ಕೂಡ ಆ ಆಶಯ ಇತ್ತು. ಆದರೂ ಕೂಡ ಅದು ನೆರವೇರಲಿಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಜನ ಅವತ್ತಿನಿಂದಲೂ ಕೂಡ ಮಾತಾಡ್ತಾ ಇದ್ರು. ಮತ್ತು ಈಗಲೂ ಕೂಡ ಡಾಕ್ಟರ್ ಬಹಳ ಹೃದಯ ಗದ್ಗದಿತರಾಗಿ ಆ ಒಂದು ವಿಚಾರವನ್ನು ಹೇಳಿಕೊಂಡಾಗ ನನಗೆ ಒಂದು ಸಂಕಲ್ಪ ಬರ್ತಾ ಇತ್ತು ಅವತ್ತಿನಿಂದಲೂ ಕೂಡ. ಯಾಕೆ ಆಗಿರ್ಬೋದು ಆ ರೀತಿ? ಯಾಕೆ ಅಂದರೆ ಶರಣರ ಸಂಕಲ್ಪ ಸಿದ್ಧಿ ಆಗದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾಕೆ ಆಗಿರಬಹುದು ಅಂತ ಸುಮ್ಮನೆ ನನ್ನನ್ನು ನಾನು ಒಂದು ಪ್ರಶ್ನೆ ಮಾಡಿಕೊಂಡಾಗ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಯೋಚಿಸಿದಾಗ ಒಂದು ಮಾತು ಅನಿಸ್ತು. ಯಾವತ್ತೂ ಕೂಡ ಹುಲಿಯ ಹಾಲನ್ನು ಸೇಕರಿಸಬೇಕು ಅಂದರೆ ಚಿನ್ನದ ಪಾತ್ರೆಯಲ್ಲೇ ಸೇಕರಿಸಬೇಕಾಗುತ್ತೆ ಎನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇಲ್ಲಿಯ ತನಕ ಅವರ ಕಾಯವನ್ನು ಪ್ರಸಾದ ಕಾಯ ಅಂತ ನಾವೆಲ್ಲರೂ ಬಣ್ಣಿಸಿದ್ದೇವೆ, ಪವಿತ್ರ ಕಾಯ ಅಂತ ಹೇಳಿದ್ದೇವೆ. ಆ ಪವಿತ್ರ ಅಂಗಾಂಗಗಳನ್ನು ಧಾರಣೆ ಮಾಡಿಕೊಳ್ಳುವ ಶರೀರ ಇಲ್ಲಿ ಯೋಗ್ಯ ಇರಲಿಕ್ಕಿಲ್ಲ. ಒಂದು ಕಾರಣ ನಾನು ಅಂದ್ಕೊಂಡಿದ್ದೆ. ಮತ್ತೆ ಆ ಒಂದು ಪ್ರಸಾದ ಕಾಯದ ಅಂಗಾಂಗಗಳು ದೊರೆತರೂ ಕೂಡ ಇವತ್ತು ಅಂಗಾಂಗ ದಾನ ಅಂತ ಏನು ಹೇಳ್ತೀವಿ, ಆ ದಾನವನ್ನು ತೆಗೆದುಕೊಂಡಿರುವ ವ್ಯಕ್ತಿಗಳು ಅಯೋಗ್ಯರಾಗಿದ್ದರೆ ಅದನ್ನು ದುರ್ಬಳಕೆನೂ ಕೂಡ ಮಾಡಿಕೊಳ್ಳೋದು. ಸಮಾಜದಲ್ಲಿ ಇವತ್ತು ದಾನ ಅನ್ನುವಂಥದ್ದು ಏನಾಗಿದೆ ಅಂದರೆ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ದಾನವನ್ನು ದರಿದ್ರದ ಕಡೆಗೆ ತೆಗೆದುಕೊಂಡು ಹೋಗುವ ಮಟ್ಟಿಗೆ ಇವತ್ತಿನ ಕಲಿಯುಗ ಇರುವಂಥದ್ದು. ಹಾಗಾಗಿ ಅವರ ಅಂಗಾಂಗಗಳು ಯಾರಿಗೂ ಕೂಡ ಸಿಕ್ಕಿರಲಿಕ್ಕಿಲ್ಲ. ಒಂದು ಇನ್ನೊಂದು, ಅವರು ನಮಗೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ, ಬರೀ ಅಂಗಾಂಗ ದಾನ ಮಾಡಿದರೆ ಎಷ್ಟು ಜನಗಳಿಗೆ ದಾನ ಮಾಡ್ಬೋದಿತ್ತು? 4 ಜನಕ್ಕೆ 5 ಜನಕ್ಕೆ ದಾನ ಮಾಡಬಹುದಾಗಿತ್ತು. ಆದರೆ ನಿಜ ಹೇಳ್ತೀನಿ ನಾನು, ನಮಗೆಲ್ಲರಿಗೂ ಕೂಡ ಅಂಗಾಂಗ ಕೊಟ್ಟಿದ್ದಾರೆ. ಲಕ್ಷಾಂತರ ಜನರಿಗೆ ಒಂದು ಅಂಗವನ್ನು ದಾನ ಮಾಡಿದರೆ ಆ ದಾನ ಮಾಡಿರುವ ಅಂಗ ಯಾವುದು ಅಂದರೆ ಸತ್ಸಂಗ ಅನ್ನುವಂಥ ಒಂದು ಅಂಗವನ್ನು ನಮ್ಮೆಲ್ಲರಿಗೂ ಕೂಡ ದಾನ ಮಾಡಿ ಹೋಗಿದ್ದಾರೆ. ಅಂಗ ಅಲ್ವಾ ಅದು? ಈ ಅಂಗ ಸ್ಥೂಲವಾಗಿರುವ ಅಂಗ ಒಂದು ದಿನ ಅದನ್ನು ದುರ್ಬಳಕೆ ಮಾಡ್ಕೊಳ್ಬೋದು, ಒಂದು ದಿನ ಕೆಟ್ಟ ಅವರು ಕೂಡ ಒಂದು ದಿನ ಹೋಗಬಹುದು, ವಿನಾಶಿ ಹೊಂದಲಿಕ್ಕೆ ಸಾಧ್ಯ ಇತ್ತು ಆ ಅಂಗ. ಆದರೆ ನಮಗೆಲ್ಲರೂ ಕೊಟ್ಟಿರುವ ಅಂಗ ಈ ಸತ್ಸಂಗ, ಶರಣ ಸಾಹಿತ್ಯದ ಸಂಘ ಏನು ಕೊಟ್ಟಿದ್ದಾರಲ್ಲ, ಈ ಅಂಗ ನಮ್ಮೆಲ್ಲರಿಗೂ ಕೂಡ ಕಣ್ಣಾಗಿ, ಕಿವಿಯಾಗಿ, ಹೃದಯವಾಗಿ ಆತ್ಮೀಯತೆಯನ್ನು ಬೆಸೆದು ಅವಿನಾಶಿಯಾಗಿ ನಾವು ಅಮರರಾಗಲಿಕ್ಕೆ ಈ ಅಂಗ ನಮಗೆ ದಾರಿದೀಪವಾಗಿದೆ. ಹಾಗಾಗಿ ಅಂಥ ಒಂದು ಅಂಗವನ್ನು ದಾನ ಮಾಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಎನ್ನುವಂತೆ ವೀರಭದ್ರಪ್ಪಣ್ಣವರು ಹಾಸ್ಪಿಟಲಲ್ಲಿ ಇದ್ದರೂ ಕೂಡ ಅವರು ಪ್ರತಿದಿನ ಅವರು ಎಲ್ಲಿಯ ತನಕ ಕೊನೆಗೆ ಶರೀರಕ್ಕೆ ಸಾಧ್ಯ ಇದೆಯೋ ಅಲ್ಲಿ ತನಕ ಶಿವಪೂಜೆ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಳುವ ವಿಡಿಯೋಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಅವರು ತಮ್ಮ ಶರೀರವನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಂಡಿದ್ದಾರೆ. ಯಾರೂ ಕೂಡ ನಾವು ಅವರ ಆರೋಗ್ಯ ಸರಿ ಮಾಡಿಕೊಂಡಿದ್ರೆ ಬದುಕ್ತಿದ್ರೇನೋ ಅನ್ನುವಂಥ ಆಶಯದ ನುಡಿಗಳನ್ನು ಬಿತ್ತಿ ಮತ್ತೆ ಆ ಹೃದಯಗಳನ್ನು ಕೆದಕುವ ಪ್ರಯತ್ನ ಯಾರೂ ಕೂಡ ಮಾಡಬೇಡಿ. ಯಾಕೆ ಅಂದರೆ ಬಾರದು ಬಪ್ಪದು ತಪ್ಪದು ಅನ್ನುವಂಥ ಒಂದು ಸಿದ್ಧಾಂತವನ್ನು ನಂಬಿದವರು ಅವರು. ಜೊತೆಗೆ ಅವರು ಯಾವತ್ತೂ ಕೂಡ ಹೋಗಿದ್ದಾರೆ ಅಂತ ತಿಳ್ಕೊಳ್ಬೇಡಿ, ಸಾಕಾರ ಸೇವೆಯನ್ನು ನಿಲ್ಲಿಸಿದ್ದಾರೆ. ಆ ಸಾಕಾರ ಸ್ಥೂಲ ಶರೀರಕ್ಕೆ ಸೇವೆಯ ವ್ಯಾಪ್ತಿ ಒಂದು ಲಿಮಿಟ್ ಆಗಿ ಮಾಡಬಹುದಿತ್ತು ಶರೀರ ಇದ್ದರೆ.
ಆದರೆ ಶರೀರವನ್ನು ತ್ಯಾಗ ಮಾಡಿ ಸೂಕ್ಷ್ಮ ಸೇವೆಯನ್ನು, ಯಾವುದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ನಾವು ಹೇಳ್ತೀವಿ, ಈಗ ಅವರು ಸ್ಥಾವರವನ್ನು ಕಳಿಸಿ ಜಂಗಮ ಸ್ವರೂಪದಿಂದ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರ ಶರೀರವನ್ನು ಬಳಸಿಕೊಂಡು ಮಾಡುವಂಥ ಒಂದು ಶಕ್ತಿಶಾಲಿಯಾಗಿ ನಿಂತಿದ್ದಾರೆ. ಅವತ್ತವರು ಒಂದು ಮಾತು ಹೇಳಿದ್ರು, ಯಾರಿಗಾದರೂ ಭಕ್ತಿ ಇಲ್ಲ, ಭಕ್ತಿ ನಮಗೆ ಉದ್ಭವ ಆಗ್ತಿಲ್ಲ ಅಪ್ಪ ಅಂತ ಕೇಳಿದ್ರೆ ವೀರಭದ್ರಪ್ಪನವರು ಒಂದು ಮಾತು ಹೇಳ್ತಿದ್ರು ಯಾವಾಗಲೂ ಕೂಡ, ನೀವು ಅರ್ಧ ಗಂಟೆ ಬಸವಣ್ಣಪ್ಪವ್ರ ಫೋಟೋದ ಮುಂದೆ ಕೂತ್ಕೊಳ್ಳಿ, ನಿಮಗೆ ಭಕ್ತಿ ಬಂದಿಲ್ಲ ಅಂದ್ರೆ ನನ್ನನ್ನು ಕೇಳಿ ಅಂತ ಹೇಳ್ತಿದ್ರು. ಆದರೆ ಇವತ್ತು ನಾವು 12ನೇ ಶತಮಾನದಲ್ಲಿ ಬಸವಣ್ಣನವ್ರನ್ನ ನೋಡಿಲ್ಲ ಅನ್ನುವಂಥ ಒಂದು ಕೊರಗಿತ್ತು. ನಿಜಕ್ಕೂ ಕೂಡ ಅದು ಏನಾದರೂ ಪ್ರತಿಶತ ಸ್ವಲ್ಪ ಆದರೂ ನಮಗೆ ಕಡಿಮೆ ಮಾಡಿ ಅದನ್ನು ನೀಗಿಸಿದ್ದಾರೆ ಅಂದರೆ ಮತ್ತೊಬ್ಬ ಈ ಕರುನಾಡಿನಲ್ಲಿ ಬಸವಣ್ಣನ ರೂಪದಲ್ಲಿ ಬಂದು ನಮ್ಮೆಲ್ಲರಿಗೂ ಕೂಡ ಆ ಅಣ್ಣ ಬಸವಣ್ಣನನ್ನು ಪ್ರತ್ಯಕ್ಷಪಡಿಸಿದ್ದಾರೆ ಅಂದರೆ ಅತಿಶಯೋಕ್ತಿ ಆಗೋದೇ ಇಲ್ಲ. ಹಾಗಾಗಿ ಅವರೆಲ್ಲರೂ ನಮ್ಮೆಲ್ಲರ ಜೊತೆಗೆ ಇದ್ದಾರೆ. ಅವರ ಪ್ರೀತಿ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ನಿಮಗೆ ಯಾರಿಗಾದ್ರೂ ಭಕ್ತಿ ಬೇಕಂದ್ರೆ ಬಸವಣ್ಣನ ನೋಡ್ರಿ. ಇನ್ನು ಮುಂದೆ ನಾವು ಹೇಳ್ಬೇಕು ಎಲ್ಲರೂ ಕೂಡ, ನಿಮಗೇನಾದರೂ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ತಾಕತ್ತು ಬೇಕು ಅಂದರೆ, ಧೈರ್ಯ ಬೇಕು ಅಂದರೆ, ಪ್ರೇರಣೆ ಬೇಕು ಅಂದರೆ, ಬಹಳ ಜನ ತಿಳ್ಕೊಂಡಿದ್ದಾರೆ ದುರ್ಮಾರ್ಗದಲ್ಲಿ ನಡೀಲಿಕ್ಕೆ ಧೈರ್ಯ ಬೇಕು ಅಂತ. ದುರ್ಮಾರ್ಗ ಅದು ಹೇಡಿಗಳ ಮಾರ್ಗ, ಅದು ಸನ್ಮಾರ್ಗ ಅದು ಶಕ್ತಿವಂತರ ಧೈರ್ಯವಂತರ ಮಾರ್ಗ. ನಿಮಗೇನಾದರೂ ಪ್ರೇರಣೆ ಧೈರ್ಯ ಬೇಕು ಅಂದರೆ ಒಂದು ಸಲ ವೀರಭದ್ರಪ್ಪನವರ ಮುಖ ನೋಡಿ, ಅವ್ರ ಫೋಟೋ ನೋಡಿ ಅಂತ ಇನ್ನು ಮುಂದೆ ನಾವು ಧೈರ್ಯವಾಗಿ ಹೇಳ್ಬೋದು. ಹಾಗಾಗಿ ಇವತ್ತಿನ ನುಡಿನಮನ ಕೇವಲ ಒಂದು ದಿನದ ನುಡಿನಮನ ಆಗದೆ ಇದು ವರ್ಷ ಪೂರ್ತಿ ಆಚರಣೆ ಮಾಡುವಂಥ ನಡೆನಮನ ಆಗಿ ನಾವು ಮಾಡ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವ ಮೂಲಕ ನಾವೆಲ್ಲರೂ ಕೂಡ ಸಾರ್ಥಕ LBK ಪದವಿ ಪೂರ್ವ ಕಾಲೇಜ್ ಇವತ್ತು ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅಂದರೆ ಅದಕ್ಕೆ ಸಂಪೂರ್ಣವಾಗಿ ಬಸವ ಚಾರಿಟಬಲ್ ಟ್ರಸ್ಟು, ಅದರಲ್ಲಿ ವಿಶೇಷವಾಗಿ ವೀರಭದ್ರಪ್ಪನವರ ಒಂದು ಪಾತ್ರ ಭಾಳ ದೊಡ್ಡದಾಗಿತ್ತು. LBK ಮೊದಲು ನಾನು 13 ವರ್ಷದಿಂದ ಬಸವ ಚಾರಿಟಬಲ್ ಟ್ರಸ್ಟಿನ ಸಂಸ್ಥೆಯಲ್ಲಿ ಒಂದು ವಾರ್ಡನ್ ಆಗಿ ಸೇರಿಕೊಂಡವನು. ಇವತ್ತು LBK ಕಾಲೇಜಿಂದ ನೋಬೆಲ್ ಕಾಲೇಜ್ ಆಗಿ ಪರಿವರ್ತನೆ, ನೋಬೆಲ್ ಡಿಗ್ರಿ ಕಾಲೇಜ್ ಆಗೋಕ್ಕೆ ಕಾರಣಕರ್ತರೆ ನಮ್ಮ ವೀರಭದ್ರಪ್ಪನವರು. ಈ ಕ್ಷಣದವರೆಗೂ ಕೂಡ ನಮ್ಮ ಸಂಸ್ಥೆಗೆ ನಾವೇನಾದರೂ ಹಣಕಾಸಿನ ಕೊರತೆ ಬಂತಂದರೆ ನಮ್ಮ ಬ್ಯಾಂಕು ಅಂತಲೇ ನಾನು ಹೇಳ್ತೀನಿ ಎಲ್ಲ ಕಡೆಗೆ, ಮುಕ್ತ ಬ್ಯಾಂಕ್. ಮುಕ್ತ ಬ್ಯಾಂಕಿಗೆ ನಾವು ಹೋದರೆ ಮ್ಯಾನೇಜರ್ ಹೇಳ್ತಿದ್ರು ಅಣ್ಣರ ಜೊತೆಗೆ ಮಾತಾಡಿ ಅಂತ. ಅಣ್ಣರ ಜೊತೆಗೆ ಮಾತಾಡಿದರೆ 10 ಲಕ್ಷದವರೆಗೂ ಕೂಡ ಯಾವುದೇ ಅನುಮಾನವನ್ನು ಪಡೆದುಕೊಳ್ಳದೆ ನಮಗೆ ಬಹಳ ಸಹಾಯವನ್ನು ಮಾಡ್ತಿದ್ರು. ಇವತ್ತು ಆ ಒಂದು ಸಂಸ್ಥೆಯಲ್ಲಿ 35 ಜನ ಒಂದು ಒಪ್ಪತ್ತು ಅನ್ನ ಉಣ್ತೀವಿ ಅಂದರೆ ಅದಕ್ಕೆ ಅಣ್ಣವರ ಒಂದು ಪಾತ್ರ ಭಾಳ ದೊಡ್ಡದಾಗಿತ್ತು. ಜೊತೆಗೆ ಮೊದಲು LBK ಕಾಲೇಜಿಗೆ ಸ್ವಲ್ಪ ಕಷ್ಟ ಬಂದಿತ್ತು, ಅಂದರೆ ಭಾಳ ದೂರ ಇತ್ತು ಕಾಲೇಜು, ವಿದ್ಯಾರ್ಥಿಗಳು ಬರ್ತಿದ್ದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು 3 ವ್ಯಕ್ತಿಗಳ ಹೆಸರನ್ನು ನೆನೆಸ್ಕೊಳ್ಬೇಕು. ಒಂದು ಪಂಪಣ್ಣಹಳ್ಳಿ ಸರು, ಇನ್ನು ಸಿದ್ದರಾಮಪ್ಪ ಮಾಡಿಸಿರೋ ಸರು, ನಮ್ಮ ವೀರಭದ್ರಪ್ಪನವರು. 50 ವಿದ್ಯಾರ್ಥಿನಿಯರಿಗೆ 6,000 ರೂಪಾಯಿ ಫೀಸನ್ನು ತಾವೇ ಕಟ್ಟಿ, ತಮ್ಮ ಸಂಸ್ಥೆಗೆ ತಾವೇ ಕಟ್ಟಿ ಉಪನ್ಯಾಸಕರಿಗೆ ಪಗಾರನ್ನು ನೀಡಿರುವಂಥ ಒಂದು ವ್ಯಕ್ತಿಗಳು. ಅಷ್ಟೇ ಅಲ್ಲ, ಇವತ್ತು 100 ವಿದ್ಯಾರ್ಥಿನಿಯರು ಕೇವಲ 5,000 ರೂಪಾಯಿ ಡಿಪಾಸಿಟ್ ಅನ್ನುವಂಥ ರೀತಿಯಲ್ಲಿ ಇಟ್ಟುಕೊಂಡು 100 ವಿದ್ಯಾರ್ಥಿನಿಯರಿಗೆ 3 ಒಪ್ಪತ್ತು ಊಟ ಇವತ್ತು ಈ ಒಂದು ಸ್ಥಳದಲ್ಲಿ ದಾಸೋಹ ನಡೀತಿದೆ ಅಂದರೆ ಅದಕ್ಕೆ ವೀರಭದ್ರಪ್ಪನವರು ಒಳಗೊಂಡಂತೆ ಬಸವ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಒಂದು ವ್ಯಕ್ತಿಗಳು ಪ್ರಮುಖರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಪ್ರತಿ ಸಲ ಏನಾದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗೆ ದೊಡ್ಡ ಆಸ್ತಿ, ದೊಡ್ಡ ಬೆನ್ನೆಲುಬು ನಮ್ಮ ಸಂಸ್ಥೆ. ನಾವು ಮೊದಲು ನೆನಪಾಗೋದು ವೀರಭದ್ರಪ್ಪಣ್ಣ. ಅಣ್ಣಾರ ಹಿಂಗೆ ಸ್ವಾಗತ ಕಾರ್ಯಕ್ರಮ ಇದೆ, ಹಿಂಗೆ ಬೆಳ್ಕೊಡಿ ಕಾರ್ಯಕ್ರಮ ಇದೆ, ಇಂಥ ಕಾರ್ಯಕ್ರಮ ಇದೆ ಅಂದರೆ ಅಣ್ಣಾರ ತಾವು ಬರಬೇಕು, ಹೆಸರಾಗ್ತೀವಿ ಅಂದರೆ 4 ವರ್ಷದಿಂದ ನೋಡಿ ನಮ್ಮ ಕಾಡಿನಲ್ಲಿ ವೀರಭದ್ರಪ್ಪಣ್ಣರ ಹೆಸರೆಲ್ಲ ಅವ್ರು ಹೇಳ್ತಿದ್ರು, ದಯವಿಟ್ಟು ನನ್ನ ಹೆಸರು ಹಾಕಬೇಡಿ, ನಾನು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ ಅಂತ ಹೇಳ್ತಿದ್ರು. ನನ್ನ ಹೆಸರು ಬೇಡ, ನನ್ನ ಹೆಸರು ಬದಲಾಗಿ ಇನ್ನೊಬ್ಬರ ಹೆಸರು ಹಾಕಿ ಅಂತ ಹೇಳಿದ್ರು. ಇತ್ತೀಚಿನ ನಮ್ಮ ಕಾಲೇಜಿನ ಕಾರ್ಡುಗಳಲ್ಲಿ ವೀರಭದ್ರಪ್ಪಣ್ಣರ ಹೆಸರೇ ಇಲ್ಲ. ಅಂತಹ ಒಂದು ಮಹಾನ್ ಶಕ್ತಿ. ಹಾಗೆ ನೆರೆಹೊರೆ ಆದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ LBK ಮತ್ತು ನೋಬೆಲ್ ಕಾಲೇಜ್ ವಿದ್ಯಾರ್ಥಿಯಿಂದ ಏನಾದರೂ ಸಹಾಯ ಮಾಡಬೇಕಂದಾಗ 50,000 ರೂಪಾಯಿ ಕೊಟ್ಟು, ಮುಕ್ತ ಬ್ಯಾಂಕಿನಿಂದ 50,000 ರೂಪಾಯಿ ಕೊಟ್ಟು ಅವರೆಲ್ಲರಿಗೆ ಹೊಸ ಬಟ್ಟೆಯನ್ನು ಕೊಡಿಸೋದಕ್ಕೆ ಕಾರಣಕರ್ತರಾದವರು ವೀರಭದ್ರಪ್ಪನವರು. ಅಷ್ಟೇ ಅಲ್ಲದೆ
ನಮ್ಮ ಸಂಸ್ಥೆಗೆ ಇವತ್ತಿಗೂ ಕೂಡ ಯಾರೇ ಪ್ರಥಮ ಮತ್ತು ದ್ವಿತೀಯ ಬರಲಿ ಮುಕ್ತ ಬ್ಯಾಂಕಿನಿಂದ ಧನ ಸಹಾಯವನ್ನು ಮಾಡ್ತಾರೆ. ನಾವೇನಾದರೂ ಅಣ್ಣ ಈ ವಿದ್ಯಾರ್ಥಿನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ತುಂಬ ಬಡವರು ಅಂದೇಳಿ ಸಾಕು, ಆಯ್ತಪ್ಪ ನಾನು ಅಮೌಂಟ್ ಕೊಡ್ತೀನಿ, ಮುಕ್ತ ಬ್ಯಾಂಕಿಗೆ ಬಂದು ಅಲ್ಲಿ ನನ್ನ ಹೆಸರು ಹೇಳ್ರಿ, ನೀವು ಇಷ್ಟು ಅಮೌಂಟ್ ಒಯ್ಯಿರಿ ಅಂತ ಹೇಳಿದಂಥ ವ್ಯಕ್ತಿ ಯಾರಾದಿದ್ರೆ ಅದು ವೀರಭದ್ರಪ್ಪಣ್ಣವರು. ಮತ್ತು ಎಲ್ಲಿ ಹೇಳ್ಕೊಂತಿದ್ದಿಲ್ಲ. ಬಹುಶಃ ನಿಮಗೆ ಆ ಅಣ್ಣವ್ರು ಹೋದ ಆಸೆ ನನಗೇನೋ ಅವತ್ತಿನಿಂದ ಇವತ್ತಿನಲ್ಲಿ ಮಾತನೇ ಆಡಿಲ್ಲ. ಅದು ಅತಿ ದುಃಖ ಆದಾಗ ಮೌನಕ್ಕೆ ಜಾರ್ತಾರಂತೆ. ನಾನು ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಯಾವುದೇ ಇನ್ನೊಂದು ಯಾವುದೇ ಕಾರ್ಯಕ್ರಮದಲ್ಲಿ ಒಟ್ಟಾಡಿ ಕೆಲಸ ಮಾಡ್ತೀನಿ. ಬಟ್ ಅವರು ಒಂದು ಅಂತ್ಯ ಸಂಸ್ಕಾರದಾಗ ಅಥವಾ ಶವ ಸಂಸ್ಕಾರ ಅಂತಿಮ ಯಾತ್ರೆಯಾಗ ಮತ್ತು ಅವರ ನೆನಪು ಕಾರ್ಯಕ್ರಮದಾಗ ನನ್ನಿಂದ ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಎಲ್ಲ ಅಷ್ಟು ನೋವಿನಿಂದ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದ ಸಂದರ್ಭ ಬಂದಿರುವಂಥದ್ದು. ಮತ್ತೆ ಅವರು ಹುಟ್ಟಿ ಬರಲಿ, ನನಗೇನಾದರೂ ಬಸವ ಅಂತ ಶಬ್ದ ಗೊತ್ತಿದೆ ಅಂದರೆ ಅದು ವೀರಭದ್ರಪ್ಪಣ್ಣವರಿಂದ. ಸ್ವಲ್ಪ ಮಟ್ಟಿಗೆ ಏನಾರ ಬಸವ ತತ್ವಗಳ ವಿಚಾರ ಗೊತ್ತಾಗಿದೆ, ಸ್ವಲ್ಪ ನೇರವಾಗಿ ಮಾತನಾಡ್ತೀನಿ, ಕೆಲವು ಸಂದರ್ಭದಲ್ಲಿ ಜಗಳ ಆಡ್ತೀನಿ ಅಂದರೆ ಅದು ವೀರಭದ್ರಪ್ಪಣ್ಣವ್ರು ನೋಡಿ ಕಲ್ತ್ಕೊಂಡಿದ್ದೆ. ಎಲ್ಲರಿಗೂ ಶರಣ. ಅರಿವಿನ ಗುರುಗಳಾದ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಈಗ ತಾನೇ ಮಾತಾಡಿರ್ತಕ್ಕಂಥವ್ರು ಶರಣರು ಹೇಳಿದರು, ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾದ್ರೆ ವೀರರಾಗಿರ್ಬೇಕು, ಧೀರರಾಗಿರ್ಬೇಕು, ಧೈರ್ಯವಂತರಾಗಿರ್ಬೇಕಂತ. ಪ್ರಸವನ ಸಮಯದಲ್ಲಿ ಹೆರಿಗೆ ನೋವು ಎಷ್ಟು ಸಹಜವೋ, ಶ್ರಮಿಕರ ರಾಜ್ಯಕ್ಕಾಗಿಯೋ ಬಡವರ ರಾಜ್ಯಕ್ಕಾಗಿಯೋ ವೀರರ ತ್ಯಾಗ ಸಹಜವೋ. ವೀರರೇ ಅಮರರು ನೀವು, ಆದರ್ಶ ಮೂರ್ತಿಯು ನೀವು. ನಿಮ್ಮ ತ್ಯಾಗ ಉನ್ನತವಾದುದು, ಅದು ಹಿಮಶಿಖರದಷ್ಟು ಗಾತ್ರದು. ನಿಮ್ಮ ಆಸೆಯ ಶಾಶ್ವತವಾದುದು, ಅದು ಸಮಾನತೆಯನ್ನು ತರುವುದು. ನಿಮ್ಮ ಆಸೆಯ ಶಾಶ್ವತವಾದುದು, ಅದು ಸಮಾನತೆಯನ್ನು ತರುವುದು. ಬಸವ ಬಾರೋ, ಯಾಕೆ ದೂರ ನಿಂದ್ರು? ನಾನು ಸಹಜವಾಗಿ ಒಂದು ತಳ ಸಮುದಾಯದ ಇಂಗ್ಲೆಂಡ್ ಬಂದಿರೋದು. ಸ್ವಲ್ಪ ಈ ಶ್ರೀಮಂತಿಕೆ ಚೊಚ್ಚಲ ಬಟ್ಟೆ ಬೆಳ್ಳನ ಬಟ್ಟೆ ನೋಡಿದ್ರೆ ಸ್ವಲ್ಪ ನನಗೆ ಇಂಜರಿ ಸ್ವಲ್ಪ ಜಾಸ್ತಿ. ಸಹಜವಾಗಿ ನಾನು ದೂರ ನಿಂದ್ರೆ ಮನಸ್ಸಿದೆ, ಬಾರೋ ಬಸವ ಅಂತೇಳಿ ಅವ್ರು ಹೆಗಲ ಮೇಲೆ ಕೈ ಹಾಕಿದ ಅಂಥದ್ದು ಒಂದು ಶಕ್ತಿ ಬರೋದು. ನಾವು ಸುಮಾರು ಚಳವಳಿಗಳಲ್ಲಿ, ಹೋರಾಟಗಳಲ್ಲಿ 2 ದಶಕಗಳಿಂದ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡು ಮನುಜ ಮತ್ತು ಬಳಗದಲ್ಲಿ ಅವ್ರು ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಮೌಢ್ಯ ವಿರೋಧಿ ಕಾರ್ಯಕ್ರಮಗಳನ್ನು ಅವರೊಟ್ಟಿಗೆ ಸೇರಿ ಮಾಡಿ ಸತ್ಯಗಾರ್ಡನ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿ ಮೌಢ್ಯ ವಿರೋಧಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ನಗರಾಭಿವೃದ್ಧಿ ಹೋರಾಟದಲ್ಲಿ ಅವರು ನಮ್ಮ ಜೊತೆಗೆ ನಿಂತಿದ್ರು. ಸುಮಾರು ನಮ್ಮ ಒಡನಾಡಿಗಳು, ನಮ್ಮ ಸಂಗಾತಿಗಳು ಅವ್ರ ಬಗ್ಗೆ ಮಾತಾಡ್ಯಾರ. ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರನ್ನ ನೆನಪು ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀರಭದ್ರಪ್ಪಣ್ಣವರ ನೆನಪಿನ ಕಾರ್ಯಕ್ರಮದಲ್ಲಿ ವೇದಿಕೆ ವಿಲಾಸಿಂದಾಗಿರ್ತಕ್ಕಂಥ ಎಲ್ಲರಲ್ಲೂ ಹುಟ್ಟು ಶರಣಗಳು, ಶರಣೆಯರಿಗೂ ಹುಟ್ಟು ಶರಣಗಳು. ಇಷ್ಟೊಂದು ಜನಗಳು 2 ನಿಮಿಷದಲ್ಲಿ ಹೇಳ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಆತ ಒಬ್ಬತ್ತಿಂದೆ ನನಗೆ ಒಂದು ದಿವಸ ಕೊಟ್ಟರು ಇನ್ನೂ ಕಡಿಮೆ ಆಗ್ತದೆ ಹೇಳಕ್ಕೆ. ಮತ್ತು ಯಾವ ಥರ ಹೇಳ್ಬೇಕಂದ್ರೆ 1-2 ಮುಖ್ಯ ಪಾಯಿಂಟ್ ಅದನ್ನ ಹೇಳ್ತೀನಿ. ನನ್ನ ಸರ್ವಿಸ್ನೇ ಕಲ್ಯಾಣ ಮಹೋತ್ಸವ ಮಾಡ್ತಿದ್ವಿ ನಾವು ಯಾವಾಗ. ಅದು ಒಂದು ಊರಿಗೆ ಕರ್ಕೊಂಡು ಹೋಗಿದ್ದರು ನಮ್ಮನ್ನು. ಅದು ಯಾರ ಮನೆಗೆ ಗೊತ್ತಿಲ್ಲ, ಯಾರ ಕಲ್ಯಾಣ ಮಹೋತ್ಸವನೇ ಗೊತ್ತಿಲ್ಲ. ಅಲ್ಯಾರೋ ಬಸವ ತತ್ವದವರು ಅಣ್ಣಗ ನಮಗೆ ಫೋನ್ ಮಾಡಿದ್ರು, ಹಿಂಗೆ ನೀವು ಬಸವ ತತ್ವ
ಸರ್ಕಾರಿ ಕಲ್ಯಾಣ ಮಹೋತ್ಸವ ನೆರವೇರಿಸ್ಕೊಡ್ತಾರೆ. ಆಯಿತು, ನನ್ನ ಬಂದು ಕಾರ್ನಾಗ ಹಾಕೊಂಡು ಹೋಗ್ದತ್ತ. ಅಲ್ಲಿ ಹೋಗ್ತೀವಿ, ಅವ್ರಿಗೆ ನಾವು ಪರಿಚಯನೇ ಇಲ್ಲ, ಅವ್ರು ನಮಗೆ ಪರಿಚಯ ಇಲ್ಲ. ಅವ್ರಿಗೆ ರಾತ್ರಿ ಮಲಗಾಕನೂ ಇಲ್ಲ, ಬಡವರು ಅವರೆಲ್ಲ. ಕಾರ್ನ್ಯಾಗ ಮಕ್ಕಳನ್ನ ನಿದ್ದೆ ಮಾಡಿ ಮುಂಜಾನೆ ಅವ್ರ ಕಲ್ಯಾಣ ಮಹೋತ್ಸವ ಮಾಡ್ಕೊಂಡು ಬಂದಿವಿ ಅಂದರೆ ಈ ಥರದ ಶಕ್ತಿ ಈ ನಮ್ಮ ರಾಜ್ಯದ ಎಲ್ಲ ಮಟ್ಟಗಳಾಗ ಎಲ್ಲಾನು ಹುಡುಕಿದ್ರು ಒಬ್ಬಸ್ವಾಮಿ ಅಂತ ಸಿಗ್ತಕ್ಕಿದೆ ನನಗೆ. ಯಾಕಂದ್ರೆ ಆಹ್ವಾನ ಮಾಡಿ ಅವ್ರಿಗೆ ಕಾಣಿಕೆ ಕೊಟ್ಟು ಕರೆದು ಪೂಜೆ ಮಾಡಿದ್ರು ಸಹಿತನೂ ಹೇಳಿ ಬರಲಾರ್ದಂಥವ್ರು ಇದ್ದಾರೆ. ಕೂನ ಇಲ್ದವರು ಯಾರೇ ಹೇಳಿದ್ರು ಹೋಗಿ ಮಾಡ್ತೀವಿ ಅಂತಂದರೆ ಇಂಥವ್ರು ನಮಗೆ ಇನ್ನು ಸಿಗ್ತಾರೋ ಇಲ್ಲ ನನಗಂತ ಗೊತ್ತಿಲ್ಲ. ನನಗೆ ಎಂಥ ಪ್ರಿಯ ಒಂದಂದರೆ ನನ್ನ ಮೊಮ್ಮಗಳದೇ ಮದುವೆ ಕಲ್ಯಾಣ ಮಹೋತ್ಸವ. ಅಲ್ಲಿ 23 ಸಾಮೂಹಿಕ ವಿವಾಹ ಬಸವ ತತ್ವ ಪ್ರಕಾರ ಮಾಡೋದಕ್ಕೆ ಒಪ್ಪಿಟ್ಟಿದ್ವಿ. ಬಂದ್ಬಿಟ್ಟು ಅದಕ್ಕೆ ಮದುವೆ ಬಂದ ಕಲ್ಯಾಣ ನಮ್ಮ ಮೊಮ್ಮಗಳ ಸ್ವಂತ ಮೊಮ್ಮಗಳದ ಅಲ್ಲ. ನೀನೇನು ಒಬ್ಬ ಮೊಮ್ಮಗಳದ ಮಾಡಕ್ಕದಿದ್ದೆ, ಏನು 23 ಮೊಮ್ಮಕ್ಕಳದ್ದು ಮಾಡಕ್ಕದಿದ್ದೀವಿ. ನಮ್ಮ ಸಂಬಂಧಿಕರೆಲ್ಲರೂ ಏನಂತಾರೆ, ಗೌಡ್ರು ಎಲ್ಲಿದ್ದಾರೆ ಅಂತಲೇ ಕೇಳಕ್ಬಿಡ್ತಾರೆ ಎಲ್ಲರೂ. ಏಯ್ ಇವರು ಮಾಡ್ತಾರೆ ಇವರು, ಈಗ ಒಬ್ಬಕ್ಕೆ ಮೊಮ್ಮಗಳೇ ನಿನಗೆ ನಡಿ, ನಮ್ಮ ಲಗ್ನದಾಗಲಿ ನನ್ನ ವಿರಾಗಲಿಂದ ಕರ್ಕೊಂಡು ದೇವ್ರಿಗೆ ಹೋಗ್ಬಿಟ್ಟಿವಿ ನಾವು. ಯಾರು ಬಂದರು ತಿಮ್ಮಗೌಡ್ರಲ್ಲಿ ಇದ್ದಾರೆ ಅಂತ ಕೇಳ್ತಾರೆ ನಮ್ಮ ಸಂಬಂಧಿಕರು. ಗೊತ್ತಿಲ್ಲ. ಅಲ್ಲಿ ಏನೇನು ವಿಡಿಯೋ ಅದಾದ್ರೆ ಒಂದು ಫೋಟೋ ನಂದಿಲ್ಲ. ಇವತ್ತೆಲ್ಲರೂ ಆಲ್ಬಮ್ದಾಗ ನೀನು ಮನೆಯಾಳದು ಮಾಡಿದ್ರೆ ಇನ್ನು ನೀನು ಹೆಂಗಂದ್ರೆ ಅಂದ್ರೆ ಮನೇನೂ ಅದಕ್ಕೆ ಸಂಬಂಧ ಇದ್ದಿಲ್ಲ. ಬರೀ ನನ್ನ ಮನೆ ಅಷ್ಟಲ್ಲ, ತನ್ನ ಮನೇನೂ ಅದಕ್ಕೆ ಸಂಬಂಧ ಇದ್ದಿಲ್ಲ. ಅಲ್ಲಿ ಮನೆ ಗೆದ್ದು ಮಾರ್ಗೆದ್ದೆ ಅಂತ ಯಾರು ಹೇಳಿದ್ರಲ್ಲ. ಈ ಸಂಸಾರದ ಮನೆ ಅಲ್ಲ, ಇವು ಸಂಸಾರದ ಮನೆ ಹಂಗೆ ಅದಾವು. ಇವನು ಯಾರಿಗೂ ಗೆದ್ದಕ್ಕಾಗಿಲ್ಲ. ಈ ಮನೆ ಏನೈತಲ್ಲ ಇದು ತನು, ಈ ಮನೆಯನ್ನು ಗೆದ್ದಿದ್ದತ್ತ. ಈ ಮನೆ ಎದ್ರ ಸಲುವಾಗೈತಂದ್ರೆ ಸಮಾಜ ಸೇವೆಗದ, ದೇಶ ಸೇವೆಗದ. ನಾನು ಎದ್ರ ಸಲುವಾಗಿ ಬಂದೀನಿ ಅಂದ್ರೆ ಅದನ್ನು ಮಾಡ್ಬೇಕು ಅಂತ ತಯಾರಿದ್ದ. ನಾನು ಒಮ್ಮೆ ಎದುರು ಅಂತಿದ್ದೆ. ನಾನು ಸ್ವಲ್ಪ ವಯಸ್ಸಿನಾಗ ನಾನು ದೊಡ್ಡತ್ತ ಅದ್ರ ಅಲ್ಲ, ನಾನು ವಯಸ್ಸಿನಾಗ ಎತ್ತರದಿನ ಅಂತ ಒಂದಿಷ್ಟು ಅಂತೀನಿ. ಇಷ್ಟೆಲ್ಲ ಬಿಟ್ಟು ಹೋದ್ರೆ ಕತಿ ಹೆಂಗೆ ನಿಂತಂದ್ರೆ